ಮೊನ್ನೆ ನಾವು ಶಿವಮೊಗ್ಗ ಒಂದು ಫೈನಾನ್ಸ್ ಹೋಗಿದ್ವಿ, ಅಟ್ಟಾಸ್ ಅಂತ ಫೈನಾನ್ಸ್ ಹೆಸರು. ಆ ಫೈನಾನ್ಸಲ್ಲಿ 5 ಲಕ್ಷ ಸಾಲ ಕೊಟ್ಟು 5 ಲಕ್ಷಕ್ಕೆ 5 ಲಕ್ಷನ ಬಡ್ಡಿ ಆಗುತ್ತಂತ ಲೆಕ್ಕ ಮಾಡಿದ್ರೆ ಅವ್ರು ಹೇಳೋದು 60 ಪೈಸೆ 70 ಪೈಸೆ ಹೇಳ್ತಾರೆ. ಆದರೂ ಅವ್ರು ಮತ್ತು ಕೊನೆ ಹೇಳ್ತಾರೆ 5 ಲಕ್ಷಕ್ಕೆ 5 ಲಕ್ಷನೂ ಆಗುತ್ತಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಫೈನಾನ್ಸ್ಗಳು ಕೂಡ ಇದೇ ಥರ ಮಾಡ್ತದೆ. ಬರೀ ಮೈಕ್ರೋ ಫೈನಾನ್ಸ್ ಒಂದೇ ಅಲ್ಲ, ಒಟ್ಟು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಫೈನಾನ್ಸ್ಗಳು ಕೂಡ ರೈತರ ಮೇಲೆ ಭಾರಿ ಅವಳಿ ಕೂಡ ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಏನಾದ್ರು ಒಂದು ಮಟ್ಟಕ್ಕೆ ಕೆಲಸ ಮಾಡ್ಬೇಕಂತೇಳಿ ರೈತ ಸಂಘ ಒತ್ತಾಯಿಸ್ತೈತೆ. ಏನಿವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ನಬಾರ್ಡ್ ಬ್ಯಾಂಕ್ನ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ನಾವು ಯಾವತ್ತೂ ಕೂಡ ಇರ್ತಕ್ಕಂಥ ಸಂಘಟನೆ. ರಾಜ್ಯಾದ್ಯಂತ ಈಗಾಗಲೇ ಮೈಕ್ರೋ ಫೈನಾನ್ಸ್ನ ಹಾವಳಿಯಿಂದ ನೂರಾರು ಜನರು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಪ್ರಸಂಗವನ್ನು ನೀವು ನೋಡಿದಿರಿ. ಕೂಡಲೇ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಕೂಡಲೇ ಈ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಲಿಕ್ಕೆ ಇಮ್ಮಿಡಿಯೇಟ್ ಆ ಮೈಕ್ರೋ ಫೈನಾನ್ಸ್ನ ನಿಷೇಧ ಮಾಡಬೇಕು, ಮತ್ತು ಆ ಸಾಲವನ್ನು ರೈತರಿಗೆ ಎಲ್ಲರೂ ಕೂಡ ಮನ್ನಾ ಮಾಡಬೇಕು.